ಕಾಳಸರ್ಪ ದೋಷ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತು ಗ್ರಹಗಳ ಮಧ್ಯೆ ಉಳಿದೆಲ್ಲ 7 ಗ್ರಹಗಳು ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಬುಧ ಬಂದಾಗ ಕಾಳಸರ್ಪ ದೋಷ ಉಂಟಾಗುತ್ತದೆ. ಈ ದೋಷವು ವ್ಯಕ್ತಿಯ ಜೀವನದಲ್ಲಿ ಕೆಲವು ಏಳು ಬೀಳುಗಳನ್ನು ತರಬಹುದು. ಇದರ ಪ್ರಮುಖ ಪರಿಣಾಮಗಳು ಮತ್ತು ಅದಕ್ಕೆ ಮಾಡಬಹುದಾದ ಸರಳ ಪರಿಹಾರಗಳನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮಗೆ ಜೀವನದಲ್ಲಿ ಯಾವುದೇ ದೋಷಗಳು ಇದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಸಾಕು. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರಿಹಾರ ಹೇಳ್ತಾರೆ. ಕಾಳಸರ್ಪ ದೋಷದ ಪರಿಣಾಮಗಳು: ಇದು ಕೆಲಸದಲ್ಲಿ ಅಡೆಚಣೆಗಳನ್ನು ಉಂಟು ಮಾಡುತ್ತದೆ, ಮಾನಸಿಕ ಒತ್ತಡ ಮತ್ತು ಆತಂಕಗಳನ್ನು ಸೃಷ್ಟಿ ಮಾಡುತ್ತದೆ, ಆರ್ಥಿಕ ಸಮಸ್ಯೆ ತುಂಬ ಹೆಚ್ಚಾಗುತ್ತದೆ, ಕೌಟುಂಬಿಕ ಕಲಹಗಳು, ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕೂಡ ತರುತ್ತದೆ, ಕೆಲವರಿಗೆ ಏರುಪೇರುಗಳು ಆಗುತ್ತದೆ, ಮದುವೆಯಲ್ಲೂ ವಿಳಂಬವಾಗುತ್ತದೆ. ಎಷ್ಟೋ ಜನರಿಗೆ ಕಂಕಣ ಭಾಗ್ಯ 35-40 ವರ್ಷ ಆಗಿದ್ರೂ ಕೂಡ ಬರೋದೇ ಇಲ್ಲ. ಇಂತಹ ಸಮಸ್ಯೆಗಳಿದ್ದಾಗ ಕಾಳಸರ್ಪ ದೋಷಗಳು ಖಂಡಿತವಾಗಿಯೂ ಆಗಿರುತ್ತದೆ. ಈ ದೋಷಕ್ಕೆ ಪರಿಹಾರಗಳು ಏನು ಇವತ್ತಿನ ಮಾಹಿತಿಯಲ್ಲಿ ನೋಡೋಣ. ನೋಡಿ, ಮೊದಲನೇದಾಗಿ ಶಿವನ ಆರಾಧನೆ ತುಂಬಾ ಮುಖ್ಯ. ಪ್ರತಿದಿನ ಅಥವಾ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಮತ್ತು ಜಲಾಭಿಷೇಕ ಮಾಡಬೇಕು. 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ನಿಯಮಿತವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ದೋಷದ ತೀವ್ರತೆ ಕಡಿಮೆ ಆಗುತ್ತದೆ. ನಾಗದೇವತೆಗಳಿಗೆ ಪೂಜೆ ಮಾಡಬೇಕು. ಪ್ರತಿ ತಿಂಗಳ ಷಷ್ಠಿ ಅಥವಾ ನಾಗರ ಪಂಚಮಿಯ ದಿನದಂದು ನಾಗದೇವತೆಗೆ ಹಾಲೆರೆದು ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಬೇಕು. ಮಂತ್ರ ಪಠಣೆ ತುಂಬಾ ಮುಖ್ಯ. ಅದರಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಶಾಂತಿಗಾಗಿ ಮಂತ್ರಗಳನ್ನು ಜಪಿಸಬೇಕು. ರಾಹು ಮಂತ್ರ ಓಂ ರಂ ರಾಹುವೇ ನಮಃ. ಕೇತು ಮಂತ್ರ ಓಂ ಕೇಂ ಕೇತುವೇ ನಮಃ. ಪ್ರತಿದಿನ ಹನುಮಂತ ಚಾಲಿಸವನ್ನು ಪಠಿಸುವುದರಿಂದ ಧೈರ್ಯ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತದೆ. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಉದ್ದಿನ ಬೇಳೆಯನ್ನು ಅಗತ್ಯ ಇರುವವರಿಗೆ ದಾನ ಮಾಡಿ. ನವಧಾನ್ಯಗಳಿಂದ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಒಳಿತು ಆಗುತ್ತದೆ. ಸರ್ಪದೋಷ ಅನ್ನುವುದು ತುಂಬಾ ಕಷ್ಟ. ಯಾರಿಗಾದರೂ ಇದ್ದರೆ ಇಂತಹ ಸೂಚನೆಗಳಾಗುತ್ತೆ. ಇದಕ್ಕೆ ಪರಿಹಾರಗಳನ್ನು ತಿಳಿಸಿದ್ದೇವೆ. ವಿಶೇಷ ಪೂಜೆಗಳನ್ನು ಮಾಡಿಸಲು ನೆನಪಿಡಿ. ಈ ತಕ್ಷಣ ನೀವು ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ. ಸರ್ಪದೋಷ, ಶನಿದೋಷ, ಕುಜದೋಷ, ರಾಹು ದೋಷ, ಕೇತು ದೋಷ, ಯಾವುದೇ ದೋಷಗಳ ಪರಿಹಾರಕ್ಕಾಗಿ ಪೂಜೆ ಮಾಡಿಕೊಡುತ್ತಾರೆ. ಎಲ್ಲರೂ ಪೂಜೆ ಮಾಡಿಸಿದ್ದಾರೆ. ಎಷ್ಟೋ ಜನರಿಗೆ ಈ ಪೂಜೆಯಿಂದ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದ ಏಳಿಗೆ ಆಗಿದೆ. ಇವತ್ತೇ ಕರೆ ಮಾಡಿ ಪೂಜೆಯನ್ನು ಮಾಡಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ.